ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ ಹಾಡುತ್ತಿಹೆನು ಕಂಡ ನಾನು. ದಿಟ್ಟಿಗೇಡೋ ಹುಟ್ಟು ಕುರುಡೋ ಬುದ್ಧಿ ಬರಡೋ ಬೇರೆ ಹುರುಡೋ ಮೆಳ್ಳಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು. ಇದು ಕವಿ ಕುವೆಂಪುರವರು ರಚಿಸಿರುವಂತಹ ಅಖಂಡ ಕರ್ನಾಟಕದ ಪದ್ಯಭಾಗವಾಗಿದೆ. ಇಲ್ಲಿ ಬರುವಂತಹ ಕಠಿಣ ಪದಗಳೆಂದರೆ ಬರಡು, ಪೊಳ್ಳು ಅಥವಾ ಬಂಜರು ಅಂತ ಹೇಳಿ ಕರಿತೇವೆ. ಹುರುಡು, ಸ್ಪರ್ಧೆ, ಪೈಪೋಟಿ ಅಥವಾ ಮತ್ಸರ. ಭಗವಂತನ ಕಣ್ಣಿಗೆ ಕಾಣುವಂತಹ ಈ ರೂಪಕದ ಚಿತ್ರಣವು ಇದಾಗಿದ್ದು, ಕವಿಯಾದಂತಹ ತಮ್ಮ ಕಣ್ಣಿಗೆ ಅದು ಕಾಣುತ್ತಿರುವುದರಿಂದ ತಾವು ಹಾಡುತ್ತಿರುವುದಾಗಿ ಕವಿ ಕುವೆಂಪುರವರು ಇಲ್ಲಿ ಹೇಳುತ್ತಾರೆ. ಬುದ್ಧಿಗೇಡಿಗಳಾದವರಿಗೆ, ಹುಟ್ಟು ಕುರುಡರಂತೆ ವರ್ತಿಸುವವರಿಗೆ, ವಕ್ರದೃಷ್ಟಿಯವರಿಗೆ ಇದು ಕಾಣುವುದಿಲ್ಲ. ಅಂದರೆ ಅಖಂಡ ಕರ್ನಾಟಕದ ಕಲ್ಪನೆಯನ್ನು ಕುರಿತು ಇಲ್ಲಿ ಹೇಳಲಾಗಿದೆ. ತಮ್ಮ ಒಳಗಣ್ಣಿಗೆ ಇದು ಕಾಣುತ್ತಿರುವುದರಿಂದ ಹಾಡಿದ ತಮ್ಮ ತಪ್ಪಿಲ್ಲವೆಂದು ಕವಿ ಕುವೆಂಪುರವರು ಹೇಳಿದ್ದಾರೆ. ಅಖಂಡ ಕರ್ನಾಟಕ ಎಂಬಂತಹ ಅಮೂರ್ತ ಕಲ್ಪನೆಯನ್ನು ಕಾಣಲು ಒಳಗಣ್ಣು ಬೇಕು ಎಂಬುದು ಕವಿ ಕುವೆಂಪುರವರ ಭಾವವಾಗಿದ್ದು, ದಪ್ಪ ಚರ್ಮದ ಇಂದಿನ ರಾಜಕಾರಣಿಗಳಿಗೆ ಇದು ಅರ್ಥವಾಗುವುದಿಲ್ಲ ಎಂದು ಕುವೆಂಪುರವರು ವಿಷಾದ ಭಾವದಿಂದ ಇಲ್ಲಿ ಹೇಳುತ್ತಾರೆ.